ಹಾಯ್ ಫ್ರೆಂಡ್ಸ್, ಮಕ್ಕಳೆಲ್ಲ ಟಿಫನ್ ತಿಂದು ಸ್ಕೂಲ್ಗೆ ಹೋದ್ರು. ದೋಸೆ ಮಾಡಿಕೊಟ್ಟಿದ್ದೆ, ಆನಿಯನ್ ಚಟ್ನಿ ತಿಂದುಬಿಟ್ಟು ಹೋದ್ರು. ಹಾಗೆ ನಾನು ಮಧ್ಯಾಹ್ನಕ್ಕೆ ಲಂಚ್ಗೆ 2 ಗ್ಲಾಸ್ ರೈಸ್ ತೊಗೊಂಡು ತೊಳೆದ್ಬಿಟ್ಟು ಬೇಯಕ್ಕಿಟ್ಟೆ. ಹಾಗೆ 5 ಮೊಟ್ಟೆನೂ ಬೇಯಕ್ಕಿಟ್ಟೆ ಉಪ್ಪಾಕಿ. ಮಸಾಲ ರೈಸ್ ಮತ್ತು ಮೊಟ್ಟೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲ ರೈಸಿಗೆ 3 ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸ್ವಲ್ಪ ಬೆಳ್ಳುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ರೈಸ್ ಆಗಿತ್ತು. ರೈಸ್ನ ಬಗ್ಗಿಸ್ಬಿಟ್ಟು ಹಸ್ಬೆಂಡ್ 2 ದೋಸೆ ಮಾಡಿಕೊಡು ಅಂದರು. ಅವ್ರಿಗೆ ದೋಸೆ ಮಾಡಿಕೊಟ್ಬಿಟ್ಟು ಮೊಟ್ಟೆನ ಬೆಂದಿತ್ತು ಎಲ್ಲ ಸುಲಿದ್ಬಿಟ್ಟು 2 ಭಾಗ ಮಾಡಿಕೊಂಡೆ ಎಲ್ಲ ಮೊಟ್ಟೆನೂ. ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರು, ಪೆಪ್ಪರು, ಧನಿಯಾ, ಉಪ್ಪು ಹಾಕ್ಬಿಟ್ಟು ಮೊಟ್ಟೆನ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಸ್ಮೆಲ್ ಬರಲ್ಲ. ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಮಸಾಲ ರೈಸಿಗೆ ಆನಿಯನ್ನ ಬ್ರೌನ್ ಕಲರ್ ತನಕ ಫ್ರೈ ಮಾಡಿಬಿಟ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ, ಹಾಗೆ ಉಪ್ಪು, ಆಮೇಲೆ ರೆಡ್ ಕಲರ್ ಚಿಲ್ಲಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ರೈಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಕುಕ್ಕುಂಬರ್ನ ಕಟ್ ಮಾಡಿಕೊಂಡೆ. ಎಲ್ಲ ರೆಡಿ ಆಯಿತು. ಮಕ್ಕಳಿಗೆ ಟಿಫನ್ ಬಾಕ್ಸನ್ನು ಪ್ಯಾಕ್ ಮಾಡಿಬಿಟ್ಟು 3 ಜನಗೆ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸ್ದೆ. ಹಾಗೆ ಉಳ್ದಿದ್ದ ರೈಸ್ನೆಲ್ಲ ನಮಗೆ ಊಟಕ್ಕೆ ಎತ್ತಿಕ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಜ್ಜಿಗೆ ಕುಡಿಯೋಣಂತಿಗೆ ಇದಕ್ಕೆ ಇಂಜಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು, ಬಾಯ್.